ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಹರ್ಷಿತಾ ಆರಾಧ್ಯ ಯೂಟ್ಯೂಬ್ ಚಾನಲ್. ಈಗಾಗಲೇ ನೀವು ಥಂಬ್ನೈಲಲ್ಲಿ ನೋಡಿರ್ತೀರಾ ಏನ್ ವಿಡಿಯೋ ಇದು ಅಂತ. ಹೌದು, ಗೋಬಿ ಮಂಚೂರಿ ಅಲ್ಲ ಆನಿಯನ್ ಮಂಚೂರಿನ ಹೇಗ್ ಮಾಡೋದು ಅಂತ ಅಲ್ವಾ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಆಗಿ ಬರುತ್ತೆ. ಆಗ ನೀವು ನನ್ನ ಎಲ್ಲಾ ವಿಡಿಯೋಸ್ ಕೂಡ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವಾಗ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗುರುಮೂರ್ತಿ ಗುರು ಹಾಗೆ ಪಂಚಮಿ ಹೆಚ್ಚಿನವರು ರೆಸಿಪಿ ಅಂತ ಕಾಮೆಂಟ್ ಮಾಡಿದ್ರು. ಸೊ ಈರುಳ್ಳಿ ಮಂಚೂರಿಯನ್ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. 2 ಬಿಗ್ ಸೈಜ್ ಈರುಳ್ಳಿ ತಗೊಂಡಿದೀನಿ. ಅದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಏನೇನ್ ಆಡ್ ಮಾಡ್ಬೇಕು ಅಂತ ನೋಡೋಣ ಬನ್ನಿ. ಇವಾಗ ನಾವು 4 ಸ್ಪೂನ್ ಮೈದಾ ಹಿಟ್ಟು ಹಾಕೊಳ್ಬೇಕು. ಅದಾದ್ಮೇಲೆ 3 ಸ್ಪೂನ್ ಕಾರ್ನ್ ಫ್ಲೋರ್. ನೆಕ್ಸ್ಟ್ ಇದಕ್ಕೆ ನಾವಿವಾಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತೀವಿ. ಇದಾದ್ಮೇಲೆ ನಿಮಗೆ ಟೇಸ್ಟಿಗೆ ತಕ್ಕನಾಗಿ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ನಾವು ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಈರುಳ್ಳಿಲೂ ನೀರಿರುತ್ತಲ್ವಾ, ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ತಾ ಹೋಗ್ಬೇಕು. ಇದು ಯಾವ ರೀತಿ ಕಲ್ಸ್ಬೇಕು ಅಂದ್ರೆ ಒಂದು ಉಂಡೆ ಕಟ್ಟೋಕ್ ಬರೋ ತರ ಆ ಹದದಲ್ಲಿ ಕಲ್ಸ್ಬೇಕು. ನೋಡಿ, ಕಾಣಿಸ್ತಿದ್ಯಲ್ಲ, ಈ ತರ ಬರ್ಬೇಕು. ಇದಾದ್ಮೇಲೆ ಎಣ್ಣೆನ ಬಿಸಿಗೆ ಇಟ್ಕೊಂಡು ಇದನ್ನೆಲ್ಲ ಕೂಡ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನಾವು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಈ ತರ ಫ್ರೈ ಆಗಿರ್ಬೇಕು. ಇದಾದ್ಮೇಲೆ ಇದನ್ನ ನಾವು ಎತ್ತಿಡ್ಕೊಂಡು ಇವಾಗ ಒಂದ್ ಪೇಸ್ಟ್ ಮಾಡೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮಿಕ್ಸಿ ಜಾರ್ಗೆ 2 ಬಿಗ್ ಸೈಜ್ ಟೊಮೆಟೊ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದಾದ್ಮೇಲೆ 2 ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಸಕ್ಕರೆನ ಆಡ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಅದು ಪೇಸ್ಟ್ ಆದ್ಮೇಲೆ ಇವಾಗ ನಾವು ಒಗ್ಗರಣೆಗೆ ಒಂದ್ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕಿ ಅದಾದ್ಮೇಲೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ನ ಹಾಕಿ ಫ್ರೈ ಮಾಡ್ಕೊಂಡು ಇದನ್ನ ಒಂದ್ ಕಡೆ ಸೈಡ್ಗೆ ಇವಾಗ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ. ಇದಾದ್ಮೇಲೆ ಇವಾಗ ಅದೇ ಬಾಂಡ್ಲಿಗೆ ನಾವು ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ವಲ್ಲ ಅದನ್ನ ಸೋಸ್ಕೊಳ್ಬೇಕಾಗುತ್ತೆ. ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ 1 ಸ್ಪೂನ್ ಕಾರ್ನ್ ಫ್ಲೋರ್ ಮತ್ತೆ ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಇದನ್ನ ಆ ಟೊಮೆಟೊ ಇದ್ರೊಳಗಡೆ ಹಾಕ್ಬೇಕು. ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಇವಾಗ ಧನಿಯಾ ಪುಡಿನ ಹಾಕೊಳ್ತೀವಿ. ಅದಾದ್ಮೇಲೆ ನಾವ್ ಇವಾಗ ಗರಂ ಮಸಾಲೆ ಸ್ವಲ್ಪನ ಹಾಕೊಂಡು ಯೂನಿವರ್ಸಲ್ ಡೈಲಾಗ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅವಾಗ್ಲೇ ನಾವು ಫ್ರೈ ಮಾಡ್ಕೊಂಡಿರೋ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ನ ಹಾಕೊಳ್ತೀವಿ. ಆಮೇಲೆ ಸ್ವಲ್ಪ ನಿಂಬೆ ರಸನ ಹಾಕೊಂಡು ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಗೋಬಿನ ಹಾಕಿ ಇದ್ರ ಜೊತೆಗೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀವಿ. ಇವಾಗ ರೆಡಿ ಆಯ್ತು ಇಷ್ಟು ಈಸಿಯಾಗಿ ನಮ್ಮ ಈರುಳ್ಳಿ ಮಂಚೂರಿಯನ್. ತುಂಬಾ ಟೇಸ್ಟಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಒಳ್ಳೆ ರೆಸಿಪೀಸ್ ಹಾಗೆ ವ್ಲಾಗ್ಸ್, ಹಳ್ಳಿ ಜೀವನ, ಕಾಮಿಡಿ, ಇದೇ ರೀತಿ ವಿಡಿಯೋಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹರ್ಷಿತಾ ಆರಾಧ್ಯ ಯೂಟ್ಯೂಬ್ ಚಾನೆಲ್. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.